ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ ಅವ್ಯವಹಾರಗಳಲ್ಲಿ ತೊಡಗಿರುವ ಯೋಜನಾ ನಿರ್ದೇಶಕರು, ಸಹಾಯಕ ಯೋಜನಾಧಿಕಾರಿಗಳು, ಮುಖ್ಯ ಲೆಕ್ಕಾಧಿಕಾರಿಗಳ ಮೇಲೆ ಲೋಕಾಯುಕ್ತ ತನಿಖೆ ನಡೆಸುವಂತೆ ಮುಳಬಾಗಿಲು ತಾಲೂಕು ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು ಆಗ್ರಹಿಸಿದ್ದಾರೆ. ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಬಹುಜನ ಚಳವಳಿ ದಲಿತ ಸಂಘರ್ಷ ಸಮಿತಿ ಪದಾಧಿಕಾರಿಗಳು, ಮುಳಬಾಗಿಲು ತಾಲೂಕಿನಲ್ಲಿ ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಮಿಷನ್ ಅಡಿಯಲ್ಲಿ 2018ರಿಂದ ಮುಳಬಾಗಿಲು ತಾಲೂಕಿನ ಸುಮಾರು 17ರಿಂದ 18 ಗ್ರಾಮ ಪಂಚಾಯಿತಿಗಳಲ್ಲಿ ಎಸ್ಎಚ್ಜಿ ಸಂಜೀವಿನಿ ಮಹಿಳಾ ಸ್ವಸಹಾಯ ಸಂಘಗಳು ನಡೀತಾ ಇದ್ದು, ಈ ಜಿಲ್ಲಾ ಪಂಚಾಯತ್ ಮತ್ತು ಜಿಲ್ಲಾ ವ್ಯವಸ್ಥಾಪಕರುಗಳು ಸಂಘಗಳಿಗೆ ಮೇಲಧಿಕಾರಿಗಳಾಗಿದ್ದು, ತಾಲೂಕಿನ ಗ್ರಾಮ ಪಂಚಾಯಿತಿಗಳ ಮಹಿಳಾ ಒಕ್ಕೂಟಗಳನ್ನ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸುತ್ತಿಲ್ಲ. ಜೊತೆಗೆ ಇಲಾಖೆಯಲ್ಲಿ ಸಾಕಷ್ಟು ಹಣದ ಅವ್ಯವಹಾರ ನಡೆದಿದ್ದು, ಮಾಹಿತಿ ಹಕ್ಕಿನ ಅಡಿಯಲ್ಲಿ ಪ್ರಶ್ನೆ ಮಾಡಿದ್ರೆ ಅಧಿಕಾರಿಗಳಿಂದ ಸರಿಯಾದ ಉತ್ತರ ಸಿಗ್ತಿಲ್ಲ. ಇಲಾಖೆಯ ಅಧಿಕಾರಿಗಳ ಮೇಲೆ ಲೋಕಾಯುಕ್ತ ತನಿಖೆ ಆಗಬೇಕು ಅಂತ ಆಗ್ರಹಿಸಿ ಘಟನೆಯ ಬಗ್ಗೆ ವಿವರಿಸಿದರು. ಇವತ್ತು ಮುಳಬಾಗಿಲು ತಾಲೂಕಿನ ಬಹುಜನ ಚಳುವಳಿ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಪತ್ರಿಕಾಗೋಷ್ಠಿಯನ್ನ ಕರೆದಿದ್ದು, ಈ ಪತ್ರಿಕಾಗೋಷ್ಠಿಯ ವಿಚಾರ ಏನಂತಂದ್ರೆ, ಏನು 2018-19ನೇ ಸಾಲಿನಿಂದ ಒಂದು ರಾಷ್ಟ್ರೀಯ ಗ್ರಾಮೀಣ ಜೀವನೋಪಾಯ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಮಟ್ಟಗಳಲ್ಲಿ ಸ್ವಸಹಾಯ ಸಂಘಗಳನ್ನ ರಚನೆ ಮಾಡಿ, ಸ್ವಸಹಾಯ ಸಂಘಗಳಿಂದ ಒಂದು ಒಕ್ಕೂಟವನ್ನ ರಚನೆ ಮಾಡ್ಕೊಂಡು, ಒಕ್ಕೂಟಕ್ಕೆ ಬರ್ತಕ್ಕಂತ ಸರ್ಕಾರದ ಅನುದಾನಗಳನ್ನ ಏನು ಸರಿಯಾದ ಒಂದು ರೀತಿಯಲ್ಲಿ ಆ ಒಂದು ಸ್ವಸಹಾಯ ಸಂಘದ ಮಹಿಳಾ ಸದಸ್ಯರಿಗೆ ನೀಡುವ ಮುಖಾಂತರ ಅವರ ಒಂದು ಶ್ರೇಯೋಭಿವೃದ್ಧಿ ಏನು ಅಂತಂದ್ರೆ, ಬಡತನ ಇರತಕ್ಕಂತ ಸಂದರ್ಭದಲ್ಲಿ ಅದನ್ನ ಬೇರೆ ಕಾರ್ಯಚಟುವಟಿಕೆಗಳ ಮುಖಾಂತರ ಅವರನ್ನ ಅಭಿವೃದ್ಧಿ ಕಡೆಗೆ ಕೊಂಡೊಯ್ಯುವಂತ ಒಂದು ಯೋಜನೆ ಇದಾಗಿದ್ದು, ಈ ಯೋಜನೆಗೆ ಬಂದಿರತಕ್ಕಂತ ಅನುದಾನಗಳ ವಿಚಾರದಲ್ಲಿ ಇವತ್ತು ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಏನು ಜಿಲ್ಲಾ ಪಂಚಾಯಿತಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಒಂದು ಯೋಜನಾ ನಿರ್ದೇಶಕರಾಗಿರ್ಬೋದು, ಸಹಾಯಕ ನಿರ್ದೇಶಕರಾಗಿರ್ಬೋದು, ಲೆಕ್ಕಾಧಿಕಾರಿಗಳಾಗಿರ್ಬೋದು, ಇವರು ಮೂವರ ಮೇಲೇನು ಲೋಕಾಯುಕ್ತ ತನಿಖೆ ನಡಿಬೇಕು. ಇವರು ಮೂವರ ಮೇಲೆ ಶಿಸ್ತು ಕ್ರಮ ಜರುಗಿಸಬೇಕು. ಇವರನ್ನ ಈ ಅವ್ಯವಹಾರಗಳಲ್ಲಿ ತೊಡಗಿರ್ತಕ್ಕಂಥ ಯಾವುದೇ ಅಧಿಕಾರಿ ಆಗಿದ್ರು ಕೂಡ ಇವರನ್ನ ಅಮಾನತುಗೊಳಿಸಬೇಕು ಅಂತ ಹೇಳ್ಬಿಟ್ಟು ನಾವು ಬಹುಜನ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಇವತ್ತು ನಾವು ಒತ್ತಾಯಿಸ್ತಾ ಇದ್ದೀವಿ. ವಿಚಾರ ಏನು ಅಂತಂದ್ರೆ, 2018ರಲ್ಲಿ ಬಂದಿರತಕ್ಕಂತ ಒಂದು ಯೋಜನೆಗಳಿಗೆ ನಾವು ದಿನಾಂಕ 2/4/2025 ಒಂದು RTI ಏನು ಸರ್ಕಾರದ ಕಾನೂನಿನ ಅಡಿಯಲ್ಲಿ ಯೋಜನೆಗಳನ್ನ ಕೇಳ್ತಕ್ಕಂತ ರೈಟ್ಸ್ ನಮ್ಮ ಮಾಹಿತಿ ಹಕ್ಕು ಆಯೋಗ ಕೊಟ್ಟಿದೆ. ಅಂತ ಒಂದು ಮಾಹಿತಿ ಹಕ್ಕು ಆಯೋಗದ ಅಡಿಯಲ್ಲಿ ನಾವು ಆ ಫಾರಮ್ನ ಅಡಿಯಲ್ಲಿ ಕಾಲಂ ನಂಬರ್ 6 ಅಂಡ್ ಕಾಲಂ ನಂಬರ್ 4 ಅಡಿಯಲ್ಲಿ ಬಂದಿರತಕ್ಕಂತ ಯೋಜನೆಗಳ ಬಗ್ಗೆ ನಾವು ಅರ್ಜಿಯನ್ನ ಹಾಕಿರ್ತೀವಿ. ಅಲ್ಲಿನಿಂದ ಇಲ್ಲಿವರೆಗೂ ಆ ಯೋಜನೆಗಳ ಒಂದು ವಿವರವನ್ನ ಪಡಿಬೇಕು ಅಂತಂದ್ರೆ ಬೇರೆ ರೀತಿನೇ ನಮ್ಮನ್ನ ಅಲ್ದಾಡಿಸಿದ್ದಾರೆ ಸಂಬಂಧಪಡ್ತಕ್ಕಂತಹ ಅಧಿಕಾರಿಗಳು. ಇವಾಗಿರ್ಬೋದು, ಸಂಬಂಧಪಡ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು. ಕೊನೆ ಭಾಗಕ್ಕೆ ಜಿಲ್ಲಾ ಪಂಚಾಯಿತಿಯಲ್ಲೇನೆ ನಾನು ಅರ್ಜಿ ಹಾಕೋದ್ರ ಮುಖಾಂತರ ಜಿಲ್ಲಾ ಪಂಚಾಯಿತಿಯಲ್ಲಿ ನಾನು ಆ ಯೋಜನೆಗಳ ಒಂದು ಪಟ್ಟಿಯನ್ನ ಪಡೆದು ಇವತ್ತು ಪತ್ರಿಕಾಗೋಷ್ಠಿ ನಡೆಸ್ತಾ ಇದ್ದೀನಿ. ಆ ಪಟ್ಟಿ ಬಂದ ನಂತರ ಏನು ಆ ಪಟ್ಟಿಗಳಲ್ಲಿ ಇದೆಯೋ ಆ ಫಲಾನುಭವಿಗಳನ್ನ ನಾನು ಮೊಬೈಲ್ ಕರೆ ಮುಖಾಂತರ ರೀಚ್ ಆಗಿದ್ದೀನಿ. ಮತ್ತೆ ಅವರ ಎದುರುಗಡೆ ಹೋಗಿ ಆಡಿಯೋ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ನಾನು ಆ ಫಲಾನುಭವಿಗಳನ್ನ ಮುಟ್ಟಿದ್ದೀನಿ. ಈ ಬಂದಿರತಕ್ಕಂಥ ಆಹಾರ ಘಟಕ ಯೋಜನೆಗಳಾಗಿರ್ಬೋದು, ಕ್ಯಾಂಟೀನ್ ಘಟಕ ಯೋಜನೆಗಳಾಗಿರ್ಬೋದು, ಬೇರೆ ಬೇರೆ ರೀತಿಯ ತಮ್ಮಲ್ಲಿರ್ತಕ್ಕಂಥ ಯೋಜನೆಗಳು ಏನೇನಿದಾವೋ ಅವೆಲ್ಲಾನು ಸಹ ನಾವು ತನಿಖೆಗೆ ಒಳಪಡಿಸಿದಾಗ ಸುಮಾರು ಜನಕ್ಕೆ ನೀವು ಆ ಯೋಜನೆಗಳಿಂದ ಬರ್ತಕ್ಕಂಥ ಒಂದು ಅನುದಾನಗಳನ್ನ ಆ ಫಲಾನುಭವಿಗಳಿಗೆ ಕೊಟ್ಟಿಲ್ಲ. 2018ರಿಂದ ಇಲ್ಲಿವರೆಗೂ 2026ರ ತನಕ ಈ ಯೋಜನೆ ನಡೀತಾ ಇದೆ ಅಂತಂದ್ರೆ ಸಂಬಂಧಪಟ್ಟಂತಹ ಅಧಿಕಾರಿಗಳು ತಾವೇನ್ ಮಾಡ್ತಾ ಇದ್ದೀರಿ? ಯಾಕೆ ಅಂತಂದ್ರೆ, ಯಾವುದೇ ಸರ್ಕಾರದ ಅನುದಾನ ಬರ್ತದೆ ಅಂತಂದ್ರೆ ಇವತ್ತೊಂದು ಮಹಿಳಾ ಸಂಘ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಸ್ವಸಹಾಯ ಸಂಘಗಳು ಅಂತಂದ್ರೆ 13ರಿಂದ 14 ಹಳ್ಳಿ ಬರ್ತದೆ ಒಂದೊಂದು ಗ್ರಾಮ ಪಂಚಾಯಿತಿಗೆ. ಅಂತ ಒಂದು ಪ್ರತಿ ಹಳ್ಳಿಯಲ್ಲೂ ಒಂದು ಸಂಘ ರಚನೆ ಆಗ್ತದೆ ಅಂತಂದ್ರೆ 14 ಹಳ್ಳಿಗೆ 14 ಸಂಘಟನೆ ಮಹಿಳಾ ಸ್ವಸಹಾಯ ಸಂಘಗಳು ರೆಡಿ ಆದವು. ಆ 14 ಸಂಘಗಳು ಸೇರಿ ಒಂದು ಒಕ್ಕೂಟ ರಚನೆ ಮಾಡ್ಕೊಳ್ತಾರೆ. ಒಕ್ಕೂಟಕ್ಕೆ ಸರ್ಕಾರದಿಂದ ಹೋಗುವಂತ ಅನುದಾನ ನೇರವಾಗಿ ಒಕ್ಕೂಟಕ್ಕೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಿ. ಒಕ್ಕೂಟದಿಂದ ಮತ್ತೆ ಸ್ವಸಹಾಯ ಸಂಘಕ್ಕೆ ಅನುದಾನ ಕಳಿಸ್ತೀವಿ ಅಂತ ಹೇಳ್ತೀರಿ. ಮತ್ತೆ ಆ ಒಂದು ಪ್ರತಿನಿಧಿ ಸ್ವಸಹಾಯ ಸಂಘದ ಒಂದು ಸದಸ್ಯರಿಗೆ ಹಣ ನೀಡ್ತಾರೆ ಅಂತಂದ್ರೆ ಅದು ಯಾವುದೇ ಒಂದು ಚೆಕ್ ಮುಖಾಂತರ ನೀಡ್ತಾ ಇಲ್ಲ. ನಾವು ನೀಡಿದ್ದೀವಿ ಅಂತ ಹೇಳಿ ನಿಮಗೆ ಆಧಾರ ಏನಿದೆ? ಆಧಾರಗಳಿಲ್ಲ. ಅಲ್ಲಿ ಯಾವುದೇ ಒಂದು ನಡಾವಳಿಗಳು, ಈಗ ನಾವು ಗಮನಿಸಿದ ರೀತಿಯಲ್ಲಿ ಮಾಹಿತಿ ಅಡಿಯಲ್ಲಿ ಪಡೆದಿರ್ತಕ್ಕಂಥ ಒಂದು ವಿಚಾರದಲ್ಲಿ ನಾವ್ ಹೇಳ್ತಾ ಇದ್ದೀವಿ,
ಯಾವುದೇ ಒಂದು ನಡಾವಳಿಗಳು ಕರೆಕ್ಟಾಗಿ ಬರ್ದಿಲ್ಲ, ಮತ್ತೆ ಸಾಲದ ಪುಸ್ತಕಗಳನ್ನ ಸರಿಯಾಗಿ ಮೇಂಟೆನೆನ್ಸ್ ಮಾಡಿಲ್ಲ. ವರ್ಷಕ್ಕೆ ಇವತ್ತು ಒಂದು ಸಂಘದಲ್ಲಿ 3 ಫಲಾನುಭವಿಗಳಿಗೆ 1.5 ಲಕ್ಷ ಕೊಡ್ತೀರಿ ನೀವು. 6 ತಿಂಗಳಿಗೊಂದ್ಸರಿ ಮತ್ತು ಮೂರು ಜನಕ್ಕೆ 1.5 ಲಕ್ಷ ಕೊಡ್ತೀರಿ. ಹಾಗಾದ್ರೆ ವರ್ಷಕ್ಕೆ 3 ರಿಂದ 5 ಲಕ್ಷದವರೆಗೂ ಒಂದು ಸಂಘಕ್ಕೆ ದುಡ್ಡು ಹೋಗ್ತದೆ. 10 ಸಂಘಕ್ಕೆ 50 ಲಕ್ಷ ಆಯ್ತು, ಹತ್ರ 1 ಕೋಟಿ ಆಯ್ತು. 1 ಕೋಟಿ ಇವತ್ತು ಟ್ರಾನ್ಸಾಕ್ಷನ್ ನಡೀತಾ ಇದೆ ಅಂತಂದ್ರೆ ನಿಮ್ಮ ಆಡಿಟ್ ವರದಿಗಳೆಲ್ಲಿದ್ದಾವೆ? ಪ್ರತಿ ವರ್ಷನೂ ಆಡಿಟ್ ಮಾಡಬೇಕಾಗಿತ್ತು, ಆಡಿಟ್ಗಳನ್ನ ಮಾಡಿಲ್ಲ. ಹೋಗಿರ್ತಕ್ಕಂಥ ಅನುದಾನಗಳು ಯಾವ ಫಲಾನುಭವಿಗೆ ಮುಟ್ಟಿದೆ ಸರಿಯಾದ ರೀತಿಯಲ್ಲಿ, ಯಾವ ಫಲಾನುಭವಿಗೆ ಹೋಗಿಲ್ಲ, ಆ ಫಲಾನುಭವಿ ಕಟ್ತಾ ಇದ್ದಾರಾ ಕಟ್ತಾ ಇಲ್ವಾ, ಆ ಫಲಾನುಭವಿಯಿಂದ ಏನು ಡೆವಲಪ್ಮೆಂಟ್ ಆಗಿದ್ದಾರೆ. ಇವತ್ತು ಕೌಶಲ್ಯಾಭಿವೃದ್ಧಿ ಯೋಜನೆ ಅಂತೀರಿ, ಕೌಶಲ್ಯಾಭಿವೃದ್ಧಿ ಏನಾಗಿದೆ? ಇವತ್ತು ನಮ್ಮ ಮುಳಬಾಗ ತಾಲೂಕಲ್ಲಿ ಆ ಕೌಶಲ್ಯಾಭಿವೃದ್ಧಿ ಒಂದು ವಿಚಾರದಲ್ಲಿ ಹೋದಾಗ ಬೇರೆ ಕಡೆಯಿಂದ ಟಾರ್ಪಲ್ಗಳನ್ನ ತರಿಸಿ ಇವತ್ತು ಇಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ. ಆದ್ರೆ ಈ ಮಹಿಳಾ ಸಂಘದ ಒಂದು ರಚನೆಗಳಾಗಿ 2018ರಿಂದ 2026 ತನಕ ಇವರು ಸಂಘಗಳ ರಚನೆ ಮಾಡ್ಕೊಂಡು ನಡೆಸ್ತಾ ಇದ್ದಾರೆ ಅಂತಂದ್ರೆ ಯಾವೊಂದು ಕಾರ್ಯಚಟುವಟಿಕೆ ಆಗಿದೆ ನಮ್ಮಲ್ಲಿ? ಯಾವುದು ಆಗಿಲ್ಲ ಇದುವರೆಗೂ. ಹಂಗಾಗಿ ಇವತ್ತು ನಾವು ಮಾನ್ಯ ಜಿಲ್ಲಾ ಮಟ್ಟದ ಅಧಿಕಾರಿಗಳನ್ನ ಲೋಕಾಯುಕ್ತ ತನಿಖೆಗೆ ಒಳಪಡಿಸಬೇಕು. ಆಗಿರ್ತಕ್ಕಂಥ ಅವ್ಯವಹಾರಗಳು ನೇರವಾಗಿ ಹೇಳ್ತೀನಿ ನಾನು. ಇವತ್ತು 2/4/2025 ಅಂಗೊಂಡಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕಾರ್ಯನಿರ್ವಹಿಸ್ತಕ್ಕಂಥ ಮೇನ್ ಬುಕ್ ಕೀಪರ್ MBK ಏನಿದ್ದಾರೆ ಅವರನ್ನ ತೆಗೆದು ಬಿಸಾಕ್ತಾರೆ. ಯಾಕೆ? ಕಾರಣ ಏನು? ಅವರು ಗೌರವಧನದ ಸಹಾಯದ ಆಧಾರದ ಮೇರೆಗೆ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ಆ ಕೆಲಸ ಮಾಡ್ಬೇಕಾದ್ರೆ ನೀವು ಆ ಫಲಾನುಭವಿಯನ್ನ ಅಲ್ಲಿಂದ ತೆಗಿಬೇಕು ಅಂತಂದ್ರೆ ನೀವು ನೋಟಿಸ್ ಜಾರಿ ಮಾಡ್ಬೇಕಾಗಿತ್ತು. ಏನ್ ಕಾರಣ? ಇವರು ಇಂಥದ್ರಲ್ಲಿ ಭಾಗಿಯಾಗಿದ್ದಾರೆ ಅಂತೇಳಿ ನೀವು ಏನಾದ್ರು ನೋಟಿಸ್ ಜಾರಿ ಮಾಡಿದ್ದೀರಾ? ಇಲ್ಲ. ಏಕಾಏಕಿ ಆ MBKಯನ್ನ ತೆಗೆದು ಬಿಸಾಕ್ತಿರಿ, ಮತ್ತೆ ಮತ್ತೊಂದು MBKಯನ್ನ ಸೇರಿಸ್ಕೊಳ್ತೀರಿ. ಮಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿಗೆ ಬರ್ತೀರಿ. ಮಲ್ನಾಯಕನಹಳ್ಳಿ ಗ್ರಾಮ ಪಂಚಾಯತಿಯಲ್ಲಿ ಕೆಲಸ ಮಾಡ್ತಾ ಇದ್ದಂತ MBK ಕೆಲಸ ಬಿಟ್ಟೇನೆ ಹೊರಟೋಗ್ತಾರೆ. 4 ತಿಂಗಳು ಇನ್ನೊಬ್ಬರನ್ನು ಸೇರಿಸ್ಕೊಳ್ತೀರಿ, ಇನ್ನೊಬ್ಬರನ್ನು ಸೇರಿಸ್ಕೊಂಡು ದುಡಿಸ್ಕೊಳ್ತೀರಿ. ಆಕೆಗೆ 4 ತಿಂಗಳದ ಅನುದಾನ ಕೊಡೋದಿಲ್ಲ. ಮತ್ತೆ ನಾನು ಬಂದು ನಮ್ಮ ಗಮನಕ್ಕೆ, ನಮ್ಮ ಸಂಘಟನೆ ಗಮನಕ್ಕೆ ಅವ್ರು ತಂದು ಕೊಡ್ತಾರೆ, ನನಗೆ ಈ ತರ ದುಡಿಸ್ಕೊಂಡಿದ್ದಾರೆ, ಸ್ಯಾಲ್ರಿ ಕೊಟ್ಟಿಲ್ಲ ಅಂತೇಳಿ. ಅದನ್ನು ಪ್ರಶ್ನೆ ಮಾಡಿದ ಮೇಲೆ ಮೊದಲಿದ್ದಂತ MBK ಅವರ ಹೆಸರಿನಲ್ಲೇ ನೀವು ಹಣ ಡ್ರಾ ಮಾಡ್ತೀರಿ. ಡ್ರಾ ಮಾಡಿಬಿಟ್ಟು ಆಕೆಗೆ ಚೆಕ್ ಮುಖಾಂತರ ಕೊಡದೆ 2 ತಿಂಗಳ ಅನುದಾನ ಕೊಡ್ತೀರಿ. ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿಗೆ ಹೋಗ್ತೀನಿ. ಊರ್ಕುಂಟೆ ಮಿಟ್ಟೂರು ಗ್ರಾಮ ಪಂಚಾಯತಿಯಲ್ಲಿ ಏನು ಅಧ್ಯಕ್ಷರ